सिंधवे नमः। ओम असमानबलाय नमः। ओम आर्तरक्षणाय नमः। ओम आदित्याय नमः। ओम आदिभूताय नमः। ओम अखिलागमवेदिने नमः। ओम अच्युताय नमः। ओम अखिलाज्ञानाय नमः। ओम अनंताय नमः। ओम ईनाय नमः। ओम विश्वरूपाय नमः। ओम इज्ञाय नमः। ओम इंद्राय नमः। ओम भानवे नमः। ओम इंदिराय नमः। ओम वंदनीयाय नमः। ओम ईशाय नमः। ओम सुप्रसन्नाय नमः। ओम सुशीलाय नमः। नाम पूजां समर्पयामि अथ धूपमाघ्रापयामि। स्थापिता दीपं दर्शयामि धूपदीपांतर आचमनीयं समर्पयामि। गुरुभ्यो नमः। ओम श्री प्रशांत गणपतये नमः। नमोस्तु सूर्याय सहस्ररश्मये सहस्रशाखान्वितसंभवात्मने सहस्रयोगोद्भवभावभागिने सहस्रसङ्ख्यायुगधारिणे नमः। यन्मण्डलं दीप्तिकरं विशालं रत्नप्रभं तीव्रमनादिरूपं दारिद्र्यदुःखक्षयकारणं च पुनातु मां तत्सवितुर्वरेण्यं यन्मण्डलं देवगणैः सुपूजितं विप्रैस्तुतं भावनमुक्तिकोविदं तं देवदेवं प्रणमामि सूर्यं पुनातु मां तत्सवितुर्वरेण्यं। ಮೊದಲು ಓಂಕಾರ ಅನಂತರ ಸೂರ್ಯ ನಮಸ್ಕಾರ ಮಂತ್ರ. ದೀರ್ಘವಾದ ಉಸಿರು ತಗೊಳ್ಳಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸಾಪಿಹಿತಂ ಮುಖಂ तत्त्वं पोषण्य अकारुणो सत्यधर्माय दृष्टये। ॐ अरुणाय नमः। ॐ अरुणाय नमः। ॐ शरण्याय नमः। ॐ शरण्याय नमः। 1 ॐ करुणारससिन्धवे नमः। 2 3 4 5 6 7 8 9 10 11 ॐ असमानबलाय नमः। 1 2 3 4 5 6 7 8 9 10 11 12 ॐ आर्तरक्षणाय नमः। 2 3 4 5 6 7 8 9 10 11 ॐ आदित्याय नमः। 2 3
ಓಂ ಆದಿಭೂತಾಯ ನಮಃ. 11. ಓಂ ಅಖಿಲಾಗಮ ವೇದಿನೇ ನಮಃ. 1, 2, 3, 4, 5, 6, 7, 8, 9, 10, 11. ಓಂ ಅಚ್ಯುತಾಯ ನಮಃ. 7, 8, 9, 10, 11. ज्वालाय नमः. ओम उद्वत्तीकरण ज्वालाय नमः. 4, 5, 6, 7, 8, 9, 10, 11. ओम ऋषिकेशाय नमः. ओम ऋषिकेशाय नमः. 5, 6, 7, 9, 10, 11. ಶುಭಾಶಯಗಳು. ಸುಮಾರು ಒಂದು 60ರಿಂದ 65 ಜನ ಇವತ್ತು ಇಲ್ಲಿ 108 ಸೂರ್ಯ ನಮಸ್ಕಾರಗಳನ್ನು ಮಾಡಿದ್ದೀರಾ. ಸೂರ್ಯ ನಮಗೆ ಪ್ರತ್ಯಕ್ಷ ದೈವ, ನಮಗೆಲ್ಲರಿಗೂ ತಿಳಿದಾಗೆ. ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯನಿಗೆ ಬಹಳ ಒಂದು ಪ್ರಾಮುಖ್ಯವಾದ ಸ್ಥಾನ ಇದೆ. ಯಾಕೆಂದರೆ ಬೆಳಗಾದ ನಮಗೆ ಜ್ಯೋತಿಯನ್ನು ಕೊಡೋನು ಸೂರ್ಯ ಪರಮಾತ್ಮ. ಈ ರಥಸಪ್ತಮಿ ದಿವಸದಿಂದ ಸೂರ್ಯನ ವೇಗ ಏನಿದೆ ಅದು ಈಶಾನ್ಯ ದಿಕ್ಕಿನಲ್ಲಿ ಹೆಚ್ಚಿನ ವೇಗದಿಂದ ಸೂರ್ಯನ ಚಲನೆ ಆಗುತ್ತೆ. ಕತ್ತಲು ಕಡಿಮೆ ಆಗ್ತಾ ಬಂದು ಬೆಳಕು ಹೆಚ್ಚಾಗ್ತಾ ಬರುತ್ತೆ. ಸೊ ನಾವು ಕತ್ತಲಿನಿಂದ ಜ್ಯೋತಿ ಕಡೆಗೆ ನಾವು ಪ್ರಯಾಣವನ್ನು ಮಾಡ್ತೀವಿ. ಈ ಸೂರ್ಯನ ಒಂದು ಪ್ರಕಾಶ ಹೆಚ್ಚಾಗ್ತಿದ್ದಂಗೆ ತಮಗೆಲ್ರಿಗೂ ತಿಳಿದಿದೆ ನಮ್ಮ ವಾತಾವರಣದಲ್ಲಿ ಬಹಳ ಬದಲಾವಣೆ ಆಗುತ್ತೆ. ಸೊ ಸಮುದ್ರದ ನೀರು ಆವಿಯಾಗಿ ನಮಗೆ ಮಳೆ ಬರುತ್ತೆ, ಮಳೆಯಿಂದ ಬೆಳೆಯಿಂದ ನಮಗೆಲ್ರಿಗೂ ಆಹಾರ ಇದ್ದರೆ ನಮ್ಮ ಒಂದು ತೇಜಸ್ಸು, ನಮ್ಮ ಬುದ್ಧಿ ಏನಿದೆ ಅದು ವರ್ಧನೆ ಆಗುತ್ತೆ. ಹೀಗಾಗಿ ಸೂರ್ಯನಿಗೆ ನಾವು ಒಂದು ಬಹಳ ಪ್ರಾಮುಖ್ಯತೆಯನ್ನು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಕೊಟ್ಟಿದ್ದೀವಿ. ಸೂರ್ಯ ಭಗವಾನ್ ಪ್ರತ್ಯಕ್ಷ ದೈವ, ಕಶ್ಯಪ ಮತ್ತು ಅದಿತಿಯ ಸುಪುತ್ರ. ಹರಿಯಶ್ವಗಳು ಏನಿದೆ 7 ಅಶ್ವಗಳು ಸೂರ್ಯನ ರಥದಲ್ಲಿ, ಆ 7 ಅಶ್ವಗಳು 7 ವಾರಗಳ ಒಂದು ಸಂಕೇತವನ್ನು ಹೇಳುತ್ತೆ. ಅರುಣ ಇವತ್ತು ಸೂರ್ಯನ ಸಾರಥಿಯಾಗಿ ರಥವನ್ನು ಚಾಲನೆ ಮಾಡ್ತಾನೆ. ಹಾಗೆ ರಥದ ಚಕ್ರಗಳೇನಿದೆ ಆ ರಥದ ಚಕ್ರಗಳಿಗೆ 12 ಕಂಬಗಳಿದ್ದಾವೆ. ಇದು 12 ಮಾಸವನ್ನು ತೋರಿಸುತ್ತೆ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮಗೆ 360 ದಿವಸಗಳು ಒಂದು ವರ್ಷಕ್ಕೆ. ಆದರೆ ನೀವು ಆಂಗ್ಲ ಕ್ಯಾಲೆಂಡರ್ ತೊಗೊಂಡ್ರೆ 365 ದಿವಸ ಆಗುತ್ತೆ. ಯಾಕೆಂದರೆ ನಮ್ಮದು ಸಂಕ್ರಮಣದ ಲೆಕ್ಕದಲ್ಲಿ ಬರುತ್ತೆ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋಕ್ಕೆ 1 ತಿಂಗಳು ಆಗುತ್ತದು. ಆ ಒಂದು ಸಂಕ್ರಮಣದ ಲೆಕ್ಕ ಪ್ರಕಾರ ನಮ್ಮದು 365 ದಿವಸಗಳು. 365 ದಿವಸಗಳು ನಮ್ಮ ಕ್ಯಾಲೆಂಡರ್ನಲ್ಲಿಲ್ಲ. ನಮ್ಮ ಏನು ಒಂದು ವರ್ಷ ಆರಂಭ ಆಗುತ್ತೆ ಅದು ಸೌರಮಾನ್ಯ ರೀತಿಯ ಏಪ್ರಿಲ್ 14 ಅಥವಾ 15ರಂದು ನಮ್ಮ ಸೌರಮಾನದ ಹೊಸ ವರ್ಷ ಆರಂಭ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ ಎಲ್ಲ ಯೋಗಪಟುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 1-2 ಮಾತನ್ನು ಮುಗಿಸ್ತೇನೆ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂಚಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ
दैवतैश्च समागम्यं द्रष्टुमभ्यागतोरणम् उपगम्याब्रवीद्रामम् अगस्त्यो भगवान् ऋषिः राम राम महाबाहो शृणुगुह्यं सनातनम् येन सर्वान् नरीन् वत्स समरे विजयिष्यसि आदित्यहृदयं पुण्यं सर्वशत्रुविनाशनं जयावहं जपे नित्यम् अक्षय्यं परमं शिवं सर्वमङ्गलमाङ्गल्यं सर्वपापप्रणाशनं चिन्ताशोकप्रशमनम् आयुर्वर्धनमुत्तमम् रश्मिमन्तं समुद्यन्तं देवासुरनमस्कृतं पूजयस्वाविवस्वन्तं भास्करं भुवनेश्वरम्